ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿನ್ನೆ ದಿನಾಂಕ ಇಲ್ಲಿ 19ನೇ ಮೇ 2026ರಂದು ಮೊದಲ ಸುತ್ತಿನ ತಾತ್ಕಾಲಿಕ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಇಲಾಖೆಯವರು ಬಿಡುಗಡೆಗೊಳಿಸಿರುತ್ತಾರೆ. ಇದನ್ನು ತಾವು ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಈಗಾಗಲೇ ಹಿಂದಿನ 2-3 ವಿಡಿಯೋಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿರುತ್ತೇನೆ. ತಾವುಗಳು ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಬಹುದು. ಹಾಗಾದರೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ಕೇಳ್ತಾ ಇದ್ರಿ, ನಮ್ಮ ಮಗ ಅಥವಾ ಮಗಳು ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾರೆ, ಕೆಲವರು ವಿಶೇಷ ವರ್ಗದವರಿದ್ದಾರೆ, ಹಾಗೂ ಇಲ್ಲಿ ಮೆರಿಟ್ ಇದ್ದರೂ ಕೂಡ ಯಾಕೆ ಸೆಲೆಕ್ಷನ್ ಆಗಿಲ್ಲ, ಏನು ಇದೆ ಫೈನಲಿಸ್ಟ್ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿನ್ನೆ ಬಿಟ್ಟಿರುವಂಥ ಲಿಸ್ಟ್ ಇದೆಯಲ್ಲ, ಇದು ಕೇವಲ ತಾತ್ಕಾಲಿಕವಾದಂತಹ ಒಂದು ಆಯ್ಕೆ ಪಟ್ಟಿ ಮಾತ್ರ ಆಗಿರುತ್ತದೆ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ಮೆರಿಟ್ ಹಾಗೂ ಮೀಸಲಾತಿ ಹಾಗೂ ಅವರ ಶಾಲಾವಾರು ಆದ್ಯತೆಯನ್ನು ಪರಿಗಣಿಸಿ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಇಲ್ಲಿ ಬಿಡುಗಡೆಗೊಳಿಸಲಾಗಿರುತ್ತದೆ ಅಂತ ತಿಳಿಸಿದ್ದಾರೆ. ಹಾಗಾದರೆ ಇಲ್ಲಿ ಫಸ್ಟ್ ಲಿಸ್ಟಿಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇಲ್ಲಿ ಸಲ್ಲಿಸಬೇಕಾದಂತಹ ದಾಖಲೆಗಳು ಯಾವುವು ಅನ್ನೋದನ್ನು ಕೂಡ ನಾನು ತಮಗೆ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಹಾಗಾದರೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಈ ಲಿಸ್ಟಲ್ಲಿ ಸೆಲೆಕ್ಟ್ ಆದವರು ಕನ್ಫರ್ಮ್ ಅಥವಾ ಏನು ಮತ್ತೆ ಒಂದು ಲಿಸ್ಟ್ ಬಿಡುಗಡೆ ಆಗುತ್ತಾ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರವೇ ಈ ವಿಡಿಯೋದಲ್ಲಿ ತಮಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದೀನಿ. ಇಲ್ಲಿ ಏನು ಅಂದರೆ ಫಸ್ಟ್ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ತಮಗೆ ಸಂಬಂಧಪಟ್ಟಂತಹ ಸೂಕ್ತ ಎಲ್ಲ ದಾಖಲೆಗಳನ್ನು ಹೋಗಿ ತಾವು ಯಾವ ಶಾಲೆಗೆ ಆಯ್ಕೆಯಾಗಿದ್ದೀರಿ ಆ ಶಾಲೆಗೆ ಹೋಗಿ ಸಲ್ಲಿಸಬೇಕಾಗುತ್ತೆ. ಅವರು ನೀಡಿರುವಂತಹ ಒಂದು ಸಮಯದಲ್ಲಿ ತಾವು ಹೋಗಿ ದಾಖಲೆಗಳನ್ನು ಸಲ್ಲಿಸಿದಾಗ ತಮ್ಮ ಅಡ್ಮಿಷನ್ನು ಕನ್ಫರ್ಮ್ ಆಗುತ್ತದೆ. ಹಾಗಾದರೆ ಇಲ್ಲಿ ಏನೇನು ದಾಖಲೆಗಳು ಸಲ್ಲಿಸಬೇಕಂತ ಕೂಡ ನಾನು ತಮಗೆ ತಿಳಿಸಿದ್ದೀನಿ. ತಾವು ಕೂಡ ನೋಡ್ಬೋದು. ಒಟ್ಟಾರೆಯಾಗಿರುವಂಥ ಎಲ್ಲ ದಾಖಲೆಗಳನ್ನು ತಾವು ಸಲ್ಲಿಸಿದಾಗ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ತಾವು ನೋಡ್ಬೋದು ಹೋಗಿ. ಇಲ್ಲಿ ಈ ದಾಖಲೆಗಳನ್ನು ಸಲ್ಲಿಸಿದ ನಂತರ ತಮ್ಮ ಇಲ್ಲಿ ಆಯ್ಕೆ ಪಟ್ಟಿ ಇಲ್ಲಿ ಕನ್ಫರ್ಮ್ ಆಗುತ್ತದೆ. ಇಲ್ಲಿ ಮೊದಲು ತಾವು ತಿಳ್ಕೊಬೇಕಾಗಿರೋ ವಿಷಯ ಏನು ಅಂದರೆ, ಇಲ್ಲಿ ಸೆಲೆಕ್ಷನ್ ಯಾರು ಆಯ್ಕೆ ಆಗಿಲ್ಲ ಅವರಿಗೆ ನಾನು ತಿಳಿಸುವಂಥದ್ದು ಒಂದು ಇನ್ಫಾರ್ಮೇಷನ್ ಏನು ಅಂದರೆ, ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಒಂದು ತಾತ್ಕಾಲಿಕವಾದಂತಹ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಇದೆ, ಫೈನಲ್ ಅಲ್ಲ. ಇದು ಕೇವಲ ತಾತ್ಕಾಲಿಕ ಮಾತ್ರ ಆಗಿರುತ್ತೆ. ಇನ್ನು ಫೈನಲ್ ಲಿಸ್ಟ್ ಬಿಡುಗಡೆ ಆಗಬೇಕಾದ್ರೆ ಇಲ್ಲಿ ದಾಖಲೆಗಳ ಪರಿಶೀಲನೆ ಆಗುತ್ತೆ ಇವರು ಆಯ್ಕೆಯಾದಂಥ ವಿದ್ಯಾರ್ಥಿಗಳದ್ದು. ಅಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಇಲ್ಲಿ ದಾಖಲೆಗಳು ಮಿಸ್ ಮ್ಯಾಚ್ ಆದರೆ ಅಥವಾ ಅವ್ರ ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಗಳು ಇಲ್ಲದೆ ಅವರು ಅರ್ಜಿ ಹಾಕಿ ಎಕ್ಸಾಮ್ ಬರೆದಿದ್ರೆ ಅಂಥ ವಿದ್ಯಾರ್ಥಿಗಳ ಅಡ್ಮಿಷನ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಮತ್ತು ಆ ಸೀಟುಗಳ ಜೊತೆಗೆ ಇಲ್ಲಿ ನೋಡ್ತಾ ಹೋಗ್ಬೋದು ವಿಡಿಯೋ ಮೂಲಕ ಒಟ್ಟು ಸೀಟುಗಳ ಸಂಖ್ಯೆಯನ್ನು ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಕರ್ನಾಟಕ ಸರ್ಕಾರದ ವಿವಿಧ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಹಾಗೂ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳು, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು, ಇವೆಲ್ಲವುಗಳಲ್ಲಿ ಇರುವಂಥ ಒಟ್ಟು ಸೀಟುಗಳ ಸಂಖ್ಯೆ ಕೆಲವು ಶಾಲೆಗಳಲ್ಲಿ 50 ಇದೆ, ಇನ್ನು ಕೆಲವು ಶಾಲೆಗಳಲ್ಲಿ 60 ಮತ್ತು APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ 80 ಇದಾವೆ. ಇಲ್ಲಿ ನೋಡ್ತಾ ಹೋದಾಗ ಮೀಸಲಾತಿ ಪ್ರಕಾರ ಇಲ್ಲಿ ಇನ್ನೂ ಸಾಕಷ್ಟು ಸೀಟುಗಳನ್ನು ಅವರು ಬಿಡುಗಡೆಗೊಳಿಸಬೇಕಾಗಿರುತ್ತದೆ. ಇಲ್ಲಿ ಕೇವಲ 30, 35, 40 ಸೀಟುಗಳ ಮಾತ್ರ ಇಲ್ಲಿ ಫಸ್ಟ್ ಲಿಸ್ಟಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆಗೊಳಿಸಿದ್ದಾರೆ. ಇನ್ನು ಸಾಕಷ್ಟು ಸೀಟುಗಳು ಲಭ್ಯ ಇವೆ. ಆದ್ದರಿಂದ ತಾವು ಕೂಡ ವೇಟ್ ಮಾಡಿ. ಅವರು ನೀಡಿರುವಂಥ ಮೀಸಲಾತಿ ಪ್ರಕಾರ ಇಲ್ಲಿ ಕೆಲವೊಂದಷ್ಟು ವಿಶೇಷ ವರ್ಗಗಳಿಗೆ ನೀಡಬೇಕಾಗುತ್ತೆ ಸೀಟುಗಳನ್ನು. ಅದೇ ರೀತಿಯಾಗಿ ಇಲ್ಲಿ ನೀಡುತ್ತಿರುವಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಇತರ ಹಿಂದುಳಿದ ವರ್ಗಗಳಿಗೆ ಮತ್ತು ಇಲ್ಲಿ 25% ಸ್ಥಾನಗಳು ಮೀಸಲಿವೆ. ಅಲ್ಪಸಂಖ್ಯಾತರಿಗೆ 75% ಸ್ಥಾನಗಳು ಇಲ್ಲಿ ಮೀಸಲು ಇವೆ. ಆದ್ದರಿಂದ ಇಲ್ಲಿ ಅವರು ನೀಡಿರುವಂತಹ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಫೈನಲ್ ಅಲ್ಲ. ಯಾರು ಸೆಲೆಕ್ಟ್ ಆಗಿಲ್ಲ ತಾವೆಲ್ಲರೂ ಕೂಡ ವೇಟ್ ಮಾಡಿ. ಇನ್ನೂ ಮೇ 27ರ ನಂತರ ಮತ್ತೊಂದು ಲಿಸ್ಟ್ ಬಿಡುಗಡೆ ಆಗುತ್ತೆ. ಅದು ಫೈನಲಿಸ್ಟ್ ಆಗಿರುತ್ತದೆ. ಅದು ಫಸ್ಟ್ ಲಿಸ್ಟ್ ಫೈನಲಿಸ್ಟ್ ಆಗಿರುತ್ತದೆ. ತದನಂತರ ಇಲ್ಲಿ 2ನೇ ಲಿಸ್ಟ್ ಕೂಡ ಬಿಡುಗಡೆ ಆಗುತ್ತದೆ. ಅದು ಜೂನ್ 1ನೇ ವಾರದಲ್ಲಿ. ಆದ್ದರಿಂದ ತಾವು ಇಲ್ಲಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡವರು ಇಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ ತಾವೆಲ್ಲರೂ ಕೂಡ ಇನ್ನೂ ಸಾಕಷ್ಟು ಸಮಯ ಇರುವುದರಿಂದ ತಾವು ವೇಟ್ ಮಾಡಿ. ನಾನು ಕೂಡ ತಮಗೆ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಈ ಲಿಸ್ಟ್ ಪ್ರಕಾರ ನೋಡ್ತಾ ಹೋದಾಗ ಇನ್ನೂ ಸಾಕಷ್ಟು ಸೀಟುಗಳು ಲಭ್ಯವಿವೆ ಅನ್ನೋದನ್ನು ತಮಗೆ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಆದ್ದರಿಂದ ನಾನು ತಮಗೆ ಏನೇ ಮಾಹಿತಿ ಬಂದರೂ ಕೂಡ ಸಂಪೂರ್ಣವಾದಂತಹ ಒಂದು ಅಂಶ ಇರುವಂಥ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಕೊಟ್ಟಿರುವಂತಹ ಒಂದು ನಿಯಮಾವಳಿಗಳ ಪ್ರಕಾರ ಇಲ್ಲಿ ಹೇಳಿದಾರವರು ಏನು ಅಂದರೆ, ಇಲ್ಲಿ ಮೊದಲನೇದಾಗಿ ಮೊದಲು ಸ್ವಂತ ಜಿಲ್ಲೆಗೆ ಇರುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತಾರೆ. ತದನಂತರ ಔಟ್ ಆಫ್ ಜಿಲ್ಲೆಗೆ ಕೂಡ ಅವಕಾಶ ಕೊಡುವಂಥ ಚಾನ್ಸಸ್ ಇರುವುದರಿಂದಾಗಿ ತಾವು ಇನ್ನೂ ಟೈಮ್ ಇದೆ, ತಾವು ವೇಟ್ ಮಾಡಿ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.